ಪಂಜಾಬ್ನ ಲೂಧಿಯಾನದಲ್ಲಿರುವ ಸಿಟಿ ಯೂನಿವರ್ಸಿಟಿಯಲ್ಲಿ ಕಾಶ್ಮೀರಿ ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. ಪಂಜಾಬಿನ ಪ್ರಮುಖ ಯೂನಿವರ್ಸಿಟಿಗಳಲ್ಲಿ ಈ ಯೂನಿವರ್ಸಿಟಿಯೂ ಒಂದು. ಇದು ಖಾಸಗಿ ಯೂನಿವರ್ಸಿಟಿ. ಉಪವಾಸದ ದಿನಗಳಲ್ಲಿ ನಾವು ಎಂದಿನಂತೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಎಂಬಂತೆ ಈಗಾಗಲೇ ನಿಗದಿಯಾಗಿರುವ ಸಮಯಗಳಲ್ಲಿ ಆಹಾರ ಸೇವಿಸುವುದಿಲ್ಲ. ನಮಗೆ ಸಂಜೆಯ ವೇಳೆ ಮತ್ತು ಬೆಳಗಿನ ಜಾವ ಆಹಾರವನ್ನು ಒದಗಿಸಿ ಎಂದು ಈ ಕಾಶ್ಮೀರದ ವಿದ್ಯಾರ್ಥಿಗಳು ಯೂನಿವರ್ಸಿಟಿಯ ಮೆಸ್ನಲ್ಲಿ ವಿನಂತಿಸಿಕೊಂಡರು. ಆದರೆ ಇವರು ಹೀಗೆ ವಿನಂತಿಸಿದ್ದನ್ನೇ ಅಪರಾಧವಾಗಿ ಪರಿಗಣಿಸಿದ ಯೂನಿವರ್ಸಿಟಿ ಚಾನ್ಸಲರ್ ಮತ್ತು ಇತರ ಸಿಬ್ಬಂದಿಗಳು ಇವರನ್ನು ನಿಂದಿಸಿದರು. ಕಾಲೇಜಿನ ಪ್ರವೇಶವನ್ನೇ ರದ್ದುಗೊಳಿಸುವುದಾಗಿ ವೈಸ್ ಚಾನ್ಸಲರ್ ಬೆದರಿಸಿದರು. ಸಂಜೆ ಮತ್ತು ಮುಂಜಾನೆಯ ವೇಳೆ ಆಹಾರವನ್ನು ಕೊಡಿ ಎಂದು ಹೇಳ್ತಾ ಇರುವ ನಿಮ್ಮನ್ನೆಲ್ಲ ಹೊರಹಾಕಲು ಉದ್ದೇಶಿಸಿದ್ದೇನೆ, ನಿಮ್ಮ ಪ್ರವೇಶವನ್ನು ರದ್ದುಗೊಳಿಸಿದ್ದೇನೆ ಎಂದು ಚಾನ್ಸಲರ್ ಹೇಳುವುದು ವಿಡಿಯೋದಲ್ಲಿದೆ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ನಾವು ಹೊಸತನ್ನೇನು ಕೇಳಿರಲಿಲ್ಲ. ಸಂಜೆ ಮತ್ತು ಮುಂಜಾನೆಯ ವೇಳೆ ನಾವು ಆಹಾರವನ್ನು ಬಯಸಿದ್ದೆವು, ಆದರೆ ನಮ್ಮ ಜೊತೆ ಅನ್ಯಾಯವಾಗಿ ವರ್ತಿಸಲಾಗ್ತಾ ಇದೆ. ನಾವು ಇವತ್ತು ಯೂನಿವರ್ಸಿಟಿಯ ಮೆಸ್ಗೆ ಹೋದೆವು, ಆದರೆ ಆಹಾರ ಲಭ್ಯ ಇರಲಿಲ್ಲ ಎಂದು ವಿದ್ಯಾರ್ಥಿಗಳು ಹೇಳುವುದು ವಿಡಿಯೋದಲ್ಲಿದೆ. ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಅವರು ಕೆಟ್ಟ ಭಾಷೆಯಲ್ಲಿ ಬೈದರು, ನಮ್ಮ ಪ್ರವೇಶವನ್ನು ರದ್ದುಗೊಳಿಸುವುದಾಗಿ ಬೆದರಿಸಿದರು ಎಂದು ಈ ವಿದ್ಯಾರ್ಥಿಗಳು ಹೇಳಿದ್ದಾರೆ. क्योंकि आपको सबको पता है कि आज रमजान का महीना चल रहा है, तो हमारे साथ यहाँ पर गलत हो रहा है, क्योंकि हमें ना शहरी में कुछ मिल रहा है ना इफ्तियारी में कुछ मिल रहा है. यहाँ पर जो भी हम आज भी गए थे मेस में तो कुछ नहीं था. वहाँ पर वाइस चांसलर है, उनने हमें गालियाँ निकाली, वहाँ पर बहन की गालियाँ निकाली उसने. तो हम इसे कैंसिल करो यहाँ पर और जाओ यहाँ से. ಇದೀಗ ಈ ಪ್ರಕರಣ ಇನ್ನಷ್ಟು ತೀವ್ರತೆಯನ್ನು ಪಡೆದಿದೆ. ಜಮ್ಮು ಕಾಶ್ಮೀರ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಸಂಘಟನೆಯು ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಅವರಿಗೆ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸುವಂತೆ ಒತ್ತಾಯಿಸಿದೆ. ಈ ವಿದ್ಯಾರ್ಥಿಗಳು ಸರಿಯಾಗಿ ಕಾಲೇಜ್ ಶುಲ್ಕವನ್ನು ಕಟ್ಟುತ್ತಿದ್ದಾರೆ. ಉಪವಾಸದ ದಿನಗಳಲ್ಲಿ ನೀಡುವ ಆಹಾರದ ಸಮಯದಲ್ಲಿ ಬದಲಾವಣೆ ಮಾಡಿ ಎಂದಷ್ಟೇ ಅವರು ಕೇಳ್ತಿದ್ದಾರೆ. ಆದರೆ ವೈಸ್ ಚಾನ್ಸಲರ್ ಬೆದರಿಸುತ್ತಿದ್ದಾರೆ ಎಂದು ಅಸೋಸಿಯೇಷನ್ನ ರಾಷ್ಟ್ರೀಯ ಕನ್ವೀನರ್ ನಾಸಿರ್ ಹೇಳಿದ್ದಾರೆ. ಈ ವಿದ್ಯಾರ್ಥಿಗಳಿಂದ ಈವರೆಗೂ ಯೂನಿವರ್ಸಿಟಿಗೆ ಹಾನಿಯಾಗುವ ಯಾವ ವರ್ತನೆಯೂ ನಡೆದಿಲ್ಲ. ಉಪವಾಸದ ದಿನಗಳಾಗಿರುವುದರಿಂದ ಆಹಾರ ವಿತರಣೆಯಲ್ಲಿ ಅವರಿಗೆ ಒಂದಿಷ್ಟು ಬದಲಾವಣೆ ಮಾಡಬೇಕು ಅಂತಷ್ಟೇ ಅವರು ಕೇಳ್ತಿದ್ದಾರೆ. ಇದಕ್ಕಾಗಿ ಮೆಸ್ನಲ್ಲಿ ವಿಶೇಷ ತಯಾರಿಯನ್ನು ನಡೆಯಬೇಕಾಗಿಲ್ಲ. ಅವರ ಆಹಾರವನ್ನು ಎಂದಿನ ಸಮಯಕ್ಕಿಂತ ಭಿನ್ನವಾಗಿ ಮುಂಜಾನೆ ಮತ್ತು ಮುಸ್ಸಂಜೆಯ ವೇಳೆ ನೀಡಬೇಕು. ಆದರೆ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಮತ್ತು ಸಿಬ್ಬಂದಿಗಳು ಇದಕ್ಕೆ ನಿರಾಕರಿಸುತ್ತಿದ್ದಾರೆ. ಮಾತ್ರ ಅಲ್ಲ, ಅವರ ಪ್ರವೇಶವನ್ನೇ ರದ್ದುಪಡಿಸುವ ಬೆದರಿಕೆ ಹಾಕ್ತಿದ್ದಾರೆ. ಇದರಲ್ಲಿ ಧಾರ್ಮಿಕ ಅಸಹಿಷ್ಣುತೆ ಎದ್ದು ಕಾಣುತ್ತಿದೆ ಎಂದು ಹೇಳಲಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.